ಸ್ನೇಹಿತರೆ, ಇದನ್ನ ನಾನು ಸೂಪರ್ ಇದ್ದೀನಿ. ಇವತ್ತಿನ ವಿಡಿಯೋ ಶುರು ಮಾಡಿ ನಾನು ನಿಮ್ಮ ಗಾನವಿ ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಿಲ್ಲ. ಈ ಫ್ಯಾನ್ ಆಫ್ ಮಾಡು ಅಂತ ಹೇಳಿದ್ದೀನಿ ನಮ್ಮ ದಿವಂಗೆ. ಲೈಟ್ ಆಫ್ ಮಾಡಿದ್ರೆ ಒಪ್ಪೋನ ಅಂತ ಓದೈತಿ ಅಂತ ನೋಡಿ. ಇವಾಗ ನನ್ನ ತಮ್ಮ ಇನ್ನೂ ಬಂದಿಲ್ಲ. ನೀತು ನಮ್ಮ ಡ್ಯೂಟಿಯಿಂದ ಬಂದಾಯ್ತು. ಇವಾಗ ಬಟ್ಟೆಗಳು ಜೋಡಿಸ್ಕೋಬೇಕು. ನಾಳಿಕೆ ಒಂದೊಂದು ಜೊತೆನ ಮಕ್ಳಿಗೆ ಬಟ್ಟೆ ಎಷ್ಟು ಜೊತೆ ಜೋಡಿಸ್ಕೋಬೇಕು ರೀ? ಒಂದೊಂದು ಜೊತೆನ ಸಾಕೋಲ್ವಾ? ತಗೊಂಡಿರೋಣ ಒಂದೆರಡು ಜೊತೆ. ಆಮೇಲೆ ಪ್ಯಾಂಪರ್ಸ್ ಅವ್ರಿಗೆ ಬೆಳಗ್ಗೆ ತಗೊಂಡ್ರಾಯ್ತು. ಬೆಳಗ್ಗೆ ಅನ್ಬೇಡ ಮುದ್ದು, ನೀನ್ ಯಾವಾಗ್ಲೂ ಬೆಳಗ್ಗೆ ಇವ್ರು ಎದ್ದಿ ಇವ್ರು ಹೋಗಿ ಅವೆಲ್ಲ ರೆಡಿಯಾಗಿ ಎದಳ್ಸದ್ ನಿನ್ನ. ಖುಷಿಗೆ ಒಬ್ಬನಿಗೆ ತಾನೆ. ಅವನಿಗೂ ತಗೊಂಡಿರು, ಯಾಕೆ ಬೇಕು. ಆಮೇಲೆ ಇನ್ನೇನು ಟ್ರೈನಲ್ಲಿ ಹೋಗೋದು, ಅಲ್ಲೇ ವಾಶ್ರೂಮ್ ಎಲ್ಲ ಇರುತ್ತೆ. ಆದ್ರೂ ಯಾಕೆ ಬೇಕು, ಸುಮ್ಮನೆ ಹಾಕೊಳ್ಳೋಣ. ಇವಾಗ ಹೊರಗಡೆ ಕೂತಿದ್ದಾರೆ ಗೈಸ್ ಎಲ್ಲರೂ. ನಾವು ರೊಟ್ಟಿ ಮಾಡಿ ಆಗಕ್ಕೆ ಪಲ್ಯ ಟೊಮೆಟೊ ಗೊಜ್ಜು ಮಾಡ್ಬೇಕು ಅಂತ ಇದ್ದಿದ್ದು. ಆದರೆ ಇವಾಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅನ್ನ ಅಷ್ಟೊಂದಿದೆ, ಇದೇ ತಿನ್ಕೊಳ್ಳೋಣ. ಬೇಕಾದ್ರೆ ಊರಿಂದ ಅಲ್ಲಿಂದ ಬಂದು ತಿನ್ನೋಣ ಅಂತ ಹೇಳೋಣ, ನೋಡೋಣ ಏನಂತಾರೆ ಅಂತ. ಅದನ್ನೇ ಕೊಡ್ಬೇಕಲ್ಲ ಅಂತ ಬೇಜಾರು. ಒಂದು ಕಡೆ ರೊಟ್ಟಿ ಹಾಕೊಳ್ಳೋಣ ಅಂತ ಇದ್ದಿದ್ದು. ತಮ್ಮಂಗೆ ಆಯಿಲ್ ಬೇಕು, ನಾಳೆ ಸ್ನಾನ ಮಾಡ್ಕೊಳಕ್ಕೆ ಆಯಿಲ್ ಹಾಕೋಬೇಕು ಕೊಡೆ ಅಂದ. ಅದಕ್ಕೇ ಹಾಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕೆ ನಾನು ಯಾವ್ದು ಆಯಿಲ್ ಯೂಸ್ ಮಾಡ್ತೀನಿ ಅಂತ ಕೇಳ್ತಾನೆ ಇರ್ತೀರ, ಪ್ರತಿಯೊಂದು ವೀಡಿಯೋದಲ್ಲೂ ಕಮೆಂಟ್ ಆಗ್ತಾನೆ ಇರ್ತೀರ. ಮತ್ತಿನ್ನೊಂದ್ಸಲ ಹೇಳ್ತೀನಿ, ಬಾದಾಮ್ ಆಯಿಲು, ನಲ್ಲಿಕಾಯಿಲು ಮತ್ತು ಹರಳೆಣ್ಣೆ ಎಲ್ಲ ಮಿಕ್ಸೆಡ್ ಕಾಯಿಸ್ಬಿಟ್ಟು ಹಾಕೊಳ್ಳೋದು. ಕರಿಬೇವು ಎಲ್ಲದೂ ಕಾಯಿಸ್ಬಿಟ್ಟು ಸೋಸಿ ಹಾಕೊಳ್ಳೋದು ಗೈಸ್. ಕೊಬ್ಬರಿ ಎಣ್ಣೆ ನೋಡಿ, ಒಳ್ಳೆ ಹೆಂಗೆ ಕಾಣ್ತೈತಪ್ಪ, ಕಾಣ್ತಿದ್ಯಾ? ಕೊಬ್ಬರಿ ಎಣ್ಣೆ ಇದ್ದು ನೀರು ಇದ್ದಂಗೆ ಐತೆ ಅಲ್ವಾ? ಕೊಡೋಣ ಫಸ್ಟ್ ಇವಾಗ ನನ್ನ ತಮ್ಮಂಗೋಗಿ. ನನ್ನ ಮಕ್ಕಳು ನೋಡಿ ಆಟ ಆಡ್ತಿದ್ದಾರೆ ಹೊರಗಡೆ ಹೋಗಿ. ನಮ್ಮ ಅಮ್ಮ ಬಟ್ಟೆ ಎಲ್ಲ ಹಿಂಬಿಡಿಸ್ಕೊಟ್ಟಿದ್ದಾರೆ. ಸೈಕಲ್ಲು ಅದು ಇದು ಎಲ್ಲ ಅದರಲ್ಲೂ ಆಟ ಆಡ್ತಿದ್ದಾರೆ. ಇಲ್ಲಿ ಕೂತಿದ್ದಾರೆ ಅಮ್ಮ ನನ್ನ ತಮ್ಮ ಮಾತಾಡ್ಕೊಂಡು ಅಪರೂಪಕ್ಕೆ ಸಿಕ್ಕವ್ರೆ ಅಂತ. ತಾಳ ಆಯಿಲ್ ಇವೇನೆ ಇದು ಕೊಬ್ಬರಿ ಎಣ್ಣೆ ಕಣ. ಈ ಬಾಟ್ಲು ಹಾಕೊಂಡ್ಬಂದಿರೋದಕ್ಕೆ ಕಲರ್ ಕಂಡೈತೆ. ನಿಜವಾಗ್ಲೂ ಕೊಬ್ಬರಿ ಎಣ್ಣೆ ಪ್ರಾಮಿಸ್. ಇವಾಗ ಹಾಕೊಂಡ್ಬಂದಿದ್ದು ಎಲ್ಲ ಕೊಬ್ಬರಿ ಎಣ್ಣೆನೇ, ಪ್ರಾಮಿಸ್ ಆಗ್ಲೂ ಎಲ್ಲ ಕೊಬ್ಬರಿ ಎಣ್ಣೆ. ಇದಕ್ಕೆ ಹಾಕೊಂಡ್ಬಂದಿದ್ದೀನಿ ಅಂದ್ರೆ ಯಾರೇ ತಿನ್ನಾರ ಹಾಕೋಬಹುದು ಅಂತ. ಆಟಾಡ್ಕೊಂಡು ಅಪ್ಪಂಗೆ ಫೋನ್ ಮಾಡಿದ್ದೇನಾ? ಹಾಂ ಗೊತ್ತೈತೆ ಕಣಮ್ಮ. ಸ್ಪ್ರೇ ಮಾಡಬೇಕಾರೆ ನೋಡಿ, ಹಿಂಗೆ ಕೂದಲು ಮಾತ್ರ ಸ್ಪ್ರೇ ಮಾಡು. ಇಲ್ಲಿ ಸ್ಪ್ರೇ ಸ್ಪ್ರೇ ನೋಡು. ಕೊಬ್ಬರಿ ಎಣ್ಣೆನೇ ಕಣೋ. ಅಯ್ಯೋ ನಾನು ಯಾಕೆ ಸುಳ್ಳು ಹೇಳೋಣ? ಹಾಕಿರೋ ಒಂದು ಸ್ವಲ್ಪ, ನಾಳೆ ಸ್ನಾನ ಮಾಡಿಸ್ತೀವಿ. ಗಾಯ್ಸ್, ನಮ್ಮನೆ ಅವರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ದುಡ್ಡು ಎಣಿಸ್ತಿದ್ದಾರೆ. ದುಡ್ಡು ಎಣಿಸ್ತಾ ಇದ್ದಾರೆ ನೋಡಿ ಗಾಯ್ಸ್. ನಾಳಿಕೆ ನಾನು ಹೇಳಿದ್ದೀನಿ ಓಮೆಂಟ್ನಿಲ್ಲ ಮಾತ್ರ ತಗೊಬನ್ನಿ ಹಂಗೆ ಹಿಂಗೆ ಅಂತ. ತಗೊಬಂದಿಲ್ಲ ಗೈಸ್. ಇವಾಗ ಹೋಗಿ ತಗೋಬರ್ಬೇಕು. ಸ್ನಾನ ಮಾಡ್ಕೊಬಂದು ಓಕೆನಾ? ಮತ್ತಿನ್ನೇನು ಹೇಳೋಣ ಅನ್ಕೊಂಡೆ, ಮಾಡ್ಕೊಬಿಟ್ಟೆ, ನೆನ್ಸ್ಕೊಂಡಿರ್ತೀನಿ. ಮತ್ತೆ ಸತಿ ಎಷ್ಟು ಮುದ್ದು ನಾವು ದೇವರಿಗೆ ಹಾಕಿದ್ದು ಅಲ್ವಾ? ದುಡ್ಡನ್ನೇ 10,000 ದೇವರಿಗೆ ಗೋಲ್ಕಕ್ಕೆ ಹಾಕಿದ್ದು ಅನ್ಸುತ್ತೆ ತಾನೆ. 5,000 ಗೋಲ್ಕಕ್ಕೆ ಹಾಕಿದ್ದು. ಈ ಸತಿ ಆಗಕ್ಕೆ ಇಲ್ಲ. ಅದೇ ರೀತಿ ಕೊಡ್ತಾ ಇದ್ರೆ ಸತಿ ಕೊಟ್ಟಿದ್ದಂಗೆ ಹಂಗೆ ಹಾಕ್ತೀವಿ. ಅರ್ಕೆ ಇತ್ತು ಹಾಕಿದ್ದು ಗೈಸ್. ಈ ಸತಿ ನಮ್ಮ ಬರೀ ಮುಡಿ ಕೊಟ್ಬಿಟ್ಟು ಬರ್ತೀವಿ ಗೈಸ್. ನೋಡಿ ನಮ್ಮಲ್ಲಿ ಬರೀ ತಿರುಪತಿ ಹೋಗೋಕೆ ಇಷ್ಟೊತ್ತು ಗಂಟ ಮಾತಾಡ್ತಿದ್ದ ಗೈಸ್. ಇವಾಗ ಸ್ಟಾಪ್ ಮಾಡ್ದ ಮಾತಾಡೋದ. ವಿಡಿಯೋ ಎದ್ದಿದ್ದರಂಗೆ ಸ್ಟಾಪ್ ಮಾಡಿಬಿಡ್ತಾರೆ. ನಮ್ಮ ನಿತ್ತು ಬಟ್ಟೆ ತಗೊಂಡು ಬರೋ ಅಂದ್ರೆ ಬರೋ ಬಟ್ಟೆ ಎಲ್ಲ ಎತ್ಕೊಬಂದವನೇ ಗೈಸ್. ಅದು ಯಾವ್ದು ಹಾಕತ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಇನ್ನೂ ಬಂದಿಲ್ಲ ಅವನು. ಹೋಗಿದ್ದಾನೆ. ಈ ಬಟ್ಟೆ ಒಳ್ಳೆ ಚೆನ್ನಾಗಿದೆ. ಇದು ಅವ್ನು ತಗೋತೀನಿ ಅಂತ ಹೇಳ್ತಿದ್ದಂತೆ. ಇದು ರೋಹಿತ್ಗೆ ಅಂತ ಇದು ಮಾಡಿದ್ದು. ಪಂಚೆ ಶರ್ಟ್ ಹಾಕೋತಾರಂತೆ. ನಮ್ದೆಲ್ಲ ಪ್ಯಾಕ್ ಆಗಿದೆ ಆ ಕಡೆದಕ್ಕೆ. ಈ ಕಡೆದಕ್ಕೆ ಇವ್ರು ಪ್ಯಾಕ್ ಇನ್ನೂ ಮಾಡ್ತಾ ಇದ್ದಾರೆ. ಪ್ಯಾಕ್ ಮಾಡೋರೋ ಇಲ್ವೋ ಗೊತ್ತಿಲ್ಲ. ನಮ್ಮ ನಿತ್ತು ಅಣ್ಣ ಇನ್ನೂ ಬಂದಿಲ್ಲ. ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ. ಏನು
ಮನೆ ಕಣವ್ರು ಆಯಿತು. ಇಲ್ಲಿಗೆ ನೋಡಿ ಗೈಸ್ ನಮ್ಮದು ಬಟ್ಟೆಗಳೆಲ್ಲ ಜೋಡಿಸ್ಕೊಂಡಿದ್ದೀವಿ. ನೋಡ್ದಾ ನಾವು ಯಾವಾಗಲೂ ಫಾಸ್ಟ್. ಏನು ಬ್ಲೆಂಡ್ ನೋಡಿ ಬನ್ರಿ ರೀ ನೋಡಿ ಬನ್ನಿ ಇಲ್ಲಿ ಇಲ್ಲಿ ಸೌಂಡ್ ಬದ್ರದು ಇದರಲ್ಲಿ ಇದರಲ್ಲಿ ಏನು ಬರ್ತಾನೆ ಇಲ್ಲ. ಸ್ಟೈಲ್ ನೋಡಿ ಒಂದ ಖುಷಿ ಪಾಪ ಅದಕ್ಕೆ ಏನೂ ಗೊತ್ತಾಯ್ತಲ್ಲ ಗೈಸ್. ನಾಳೆ ನನ್ನ ಕೂದಲು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಚಕ್ರ ತಿರುಗಿಸ್ತವನೆ ಒನಲ್ಲಿ ಫೈನಲಿ ಅದು ಯಾವಾಗ ಬಟ್ಟೆ ಪ್ಯಾಕ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಏನ್ರಿ ನಾಳೆ ರಶ್ ಇರುತ್ತೆ ಇರಲ್ವೋ ರೀ? ಹಳೇದೊಂದು ಚಾರ್ಜರ್ ಐತಲ್ಲ ಹತ್ತ ಹೇಳಕಣ್ರಿ. ಬೇಡ 2 ತಾಳ ಯಾರು ಹಾಕಿದಾರೆ ಚಾರ್ಜರ? ನಮ್ಮದೇ ತಾಳನ ಒಂದು ಹಳೇದೊಂದು ನಮ್ದು ಹೊಸದೊಂದು ತರ್ಬೋದು. ಆದ್ರೂ ಇದು ನೀವು ನಾಳೆ ಇದ್ದೇ ಬಟ್ಟೆನಾ? ಈ ಬಟ್ಟೆನಾ? ಮತ್ತೆ ನಾಳೆ ಹೆಂಗೆ ಕರ್ಕೊಂಡು ಹೋಗ್ತೀರಿ ನಮ್ಮನ್ನ? ಟ್ರೈನಲ್ಲೋ ಬಸ್ಸಲ್ಲೋ? ಟ್ರೈನಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ವೀಕ್ ಡೇಸ್ ಅಲ್ವಾ ರಶ್ ಇರಲ್ಲ ಅಂತ ಬುಕ್ಕಿಂಗ್ ಏನು ಮಾಡಿಲ್ಲ. ಬುಕ್ಕಿಂಗ್ ಮಾಡೋಕ್ಕೆ ನೋಡಿದೆ 750 ರೂಪಾಯಿ ಏನೋ ತೋರಿಸ್ತಿತ್ತು ಗೈಸ್. ಒಂದು 20 ಡೇಸ್ ಬ್ಯಾಕೆ ನೋಡಿದೆ. 750 ರೂಪಾಯಿ ಕೊಟ್ಟು ಯಾಕೆ ಒಬ್ಬೊಬ್ಬರಿಗೆ? ನಾವೇನು ಸ್ಲಿಪ್ಪರ್ ಮಲ್ಕೊಂಡು ಹೋಗ್ತಾಯಿಲ್ಲ. 7 ಅವರ್ 8 ಅವರ್ ಜರ್ನಿ ಅಲ್ಲ, 5 ಅವರ್ ಜರ್ನಿ. ಬೆಳಗ್ಗೆ ಹೊತ್ತು ಹೋದರೆ, ನೈಟ್ ಹೊತ್ತು ಹೋದರೆ ಅದು ಪ್ಯಾಸೆಂಜರು 8 ಅವರ್ ಜರ್ನಿ ಐತೆ. ಅದಕ್ಕೇನೋ ಸ್ಲೀಪರ್ ಬುಕ್ ಮಾಡ್ಕೊಂಡು ಹೋಗ್ಬೋದು. ಬೆಳಗ್ಗೆ ಹೋಗ್ತಿರೋದ್ರಿಂದ ಬೆಳಗ್ಗೆ 11 ಗಂಟೆಗೆ ಬಿಟ್ಟರೆ ಸಂಜೆ 4 ಗಂಟೆ 4:15 ಹೋಗ್ತಾನೆ. 5 ಅವರ್ ಜರ್ನಿ. ಕೂತ್ಕೊಂಡೆ ಹೋಗೋಣ ಆರಾಮಾಗಿ. ಅದೇ ಸರಿ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೊರಡಬೇಕು, ಟಿಫನ್ ಮಾಡಬೇಕು. ನಮ್ಮ ಮನೆಯಿಂದ ರೈಲ್ವೆ ಸ್ಟೇಷನ್ ತುಂಬ ದೂರ ಗೈಸ್. ಬೈಯಪ್ಪನಹಳ್ಳಿಗೆ ಹೋಗ್ಬೇಕು. ಇವಾಗ ಎಷ್ಟಾಗುತ್ತೆ ಅದು ಅಮೌಂಟ್ ಇಲ್ಲಿಂದ ಕಾರಲ್ಲಿ ಹೋಗೋಕೆ? ಇಲ್ಲಿಗೆ 6 ಜನ ಇದ್ದೀವಿ. ದೊಡ್ಡ ಗಾಡಿ ಮಾಡ್ಕೊಂಡು ಹೋಗ್ಬೇಕು. ಊಬರಲ್ಲಿ ಆಗುತ್ತೆ ಒಂದು 600 ರೂಪಾಯಿ ಆಗುತ್ತಾ? 600 ರೂಪಾಯಿ. ಓಕೆ. ಆಮೇಲೆ ಮನೆ ತಗೊಂಡೇ ಮೆಟ್ರೋ ಇದೆ. ಮೆಟ್ರೋಯಿಂದ ಹೋಗ್ಬೇಕು ಅಂದರೆ ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಡು ಹೋಗ್ಬೇಕು, ಇಲ್ಲ ಆಟೋ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ಮೆಟ್ರೋ ಸ್ಟೇಷನಲ್ಲಿ ಇಳಿದ್ಬಿಟ್ಟು ಬೈಯಪ್ಪನಹಳ್ಳಿಲಿ, ಅಲ್ಲಿಂದ ಮತ್ತೆ SMUTಗೆ ಹಾಗೆ ಬಿಡುತ್ತೆ ದುಡ್ಡು. 600 ರೂಪಾಯಿ ನನಗೆ 500 ರೂಪಾಯಿ ಎಲ್ಲ ನೋಡ್ಕೊಂಡು ಒಟ್ಟಿಗೆ ಒಂದೇ ಸಲ ಕಾರ್ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಪಂಚೆ ತಗೊಂಡಿದ್ರು ನನ್ನ ತಮ್ಮವರು ಹಾಕೊಳಕ್ಕೆ ಅಂತ. ಐರನ್ ಮಾಡ್ಕೊಡ್ತೀನಿ ಅಂತ ಅಡಿ ಕೊಡ್ತೀನಿ. ಅವ್ರು ಎಲ್ಲ ಎಷ್ಟು ನಮ್ಮಲ್ಲಿ 1 2 3 4 ಹೇಳು ಸೈಜಾ? XXL ತಗೋಬಾ. ಮಕ್ಳಿಗೆ ಲೂಸ್ ಆಗಿದ್ರೆ ಬೆಸ್ಟ್ ರೀ. ಸರಿ ಆಯ್ತು. ಏನ್ ಇಟ್ಕೊಂಡ್ ಕೂತಿದ್ದೀನಿ ರೋಯ್ತು? ಓಪನ್ ಮಾಡು. ಮೀಶೋದಿಂದ ಏನೋ ತರಿಸಿದ್ದಾನೆ ಗೈಸ್ ಅವ್ರ ಅಮ್ಮಂಗೋಸ್ಕರ ರೋಯ್ತು. ಇವನು ಪ್ರತಿಯೊಂದಕ್ಕೂ ಹಿಂಗೆ ಗೈಸ್. ದೇವ್ರಣೆ ನಾನು ಹಂಗೆ ಗೈಸ್. ನಾನು ಅಷ್ಟೇ. ಏನಾರು ನನ್ನ ಮೇಲೆ ಏನಾರು ಎತ್ತಾಗಿರೋ ದೇವ್ರಣೆಗೂ ಪ್ರಾಮಿಸ್ ಆಗಲೂ ನಾನು ಹಂಗೆ ಮಾಡಿಲ್ಲ ಅಂತ ಹೇಳ್ತೀನಿ. ಹಂಗೆ ಇವನು ಹೇಳ್ತಾನೆ. ನನ್ನ ನೋಡಿ ಕಲ್ತವನು ಅವನೇ ಕಲ್ತ್ಕೊಂಡಿದ್ನೋ ಗೊತ್ತಿಲ್ಲ. ನಮ್ಮನೆಗೆ ತರಿಸಿದ್ನಲ್ಲ ಫ್ರಿಜ್ಗೆ, ಅದೇ ರೀತಿ ತರಿಸಿದ್ದೀನಿ. ನಮ್ಮ ಅಮ್ಮ ತುಂಬ ದಿನದಿಂದ ಕೇಳ್ತಿದ್ರು. ಅಮ್ಮಂಗೆಗೋಸ್ಕರ ನಾನು ಮದರ್ಸ್ ಡೇಗೆ ಆ ಬಾಕ್ಸ್ ಗಿಫ್ಟ್ ಮಾಡ್ತಾ ಇದ್ದೀನಿ ರೋಯ್ತು. ನಮ್ಮಮ್ಮ ನಗಾಡ್ತಿರೋದು ನೋಡಿ ಗೈಸ್. ಸೊಸೈಟಿರ್ಗಂತೀಯ ಬಾಕ್ಸು ರೋಯ್ತು ನಿಮ್ಮ ಹೆಂಡ್ತಿದಿರ್ಗೆ. ರೋಯ್ತು ಮದುವೆ ಗಿಫ್ಟ್ ಇಲ್ಲೇ ಆಗ್ಬಿಡ್ತು ಕಣಪ್ಪ. ನಾನಿನ್ನೇನು ಕೊಡಲ್ಲ. ಇನ್ನು ಯಾವಾಗ ಬರ್ತಾರೋ ಏನೋ ಅಂತ ಇವನು. ಅಮ್ಮ ಫುಲ್ ತೆಗಿ, ಆ ಕಡೆ ಸೈಡ್ ಐತೆ. ಅವ್ರ ಹಳ್ಳಿನ ಪಂಚನ ಐರನ್ ಮಾಡ್ಕೊಡ್ತೀನಿ. ಹಂಗೆ ಇಟ್ಟಿದ್ದೆ ಗೈಸ್ ನಾನು. ಅದೇನು ಬೇಡ ಅದನ್ನ ಐರನ್ ಮಾಡ್ಕೊಡ್ತೀನಿ. ಹಾಕಿದ್ವಿ ಅದೇ. ಅಲ್ಲಿ ಮಕ್ಳವೆಲ್ಲ ಐತೆ. ಎಲ್ಲ ಕಿತ್ತು ಅಂದ್ಬಿಟ್ಟಲ್ಲಮ್ಮ. ಆ ಮಕ್ಳವೆಲ್ಲ ಐತೆ. ಅದಕ್ಕೋಸ್ಕರ ಮಕ್ಳಿಗೂ ಪಂಚೆ ಗೈಸ್. ನನ್ನ ತಮ್ಮಂದಿರ್ಗೆ ಇಬ್ರಿಗೂ ಪಂಚೆ, ಆಮೇಲೆ ನಮ್ಮ ಮನೆಯವ್ರಿಗೂ ಪಂಚೆ ತಿರುಪತಿಲೆಲ್ಲ ಫುಲ್ಲು. ಅದು ಅದ್ರ ಮೇಲೆ ಹಾಕಿರ್ತಾರೆ. ತಡಿ ನೋಡ್ತೀನಿ. ಅಷ್ಟೇನೆಯ 293 ರೂಪಾಯಿನೇ. ತಡಿ ತೋರಿಸ್ತೀನಿ ಎಷ್ಟು ಅಂತ ಹೇಳ್ತೀನಿ. ಇದು ನೋಡಿ ಮೀಶೋ ನೋಡಿ.
ಇಷ್ಟು ಕ್ಲೋಸ್ ಮಾಡ್ಕೊಂಡು ಹಾಕೊಂಡು ಅದು ಅದೇ ಅದೇ ಕ್ಲೋಸ್ ಮಾಡ್ಕೊಂಡು ಹಂಗೆ ಹಾಕೊಂಡು ಎಷ್ಟು ಬೇಕಾ ಸೈಜ್ ಕೂರ್ಸ್ಕೋಬೋದು. ಅಮ್ಮ ಜೋರಾಗಿರುತ್ತೆ ಇದು. ಅಮ್ಮ ಒಂದು ಕೆಲಸ ಮಾಡು, ತಡಿ ನೋಡೋಣ ಏನು ಮಾಡುತ್ತೆ. ನೀರ್ ಹಾಕೋ ಒಂದು ಗಾಡಿನ ತಡಿ ನೋಡೋಣ. ಅದ ನನ್ನ ಫೋನ್ ಚಾರ್ಜರ್ಗೆ ಹಾಕ್ಬಿಟ್ಟು ಅಲ್ಲಿ ನನ್ನ ಫೋನಲ್ಲಿ ಹಿಂಗೆ ಐರನ್ ಮಾಡಮ್ಮ ಹೇಳ್ತೀನಿ, ಹಿಂಗೆ ಐರನ್ ಆಗ್ಬಿಡುತ್ತೆ ಬೇಗ. ಅದಕ್ಕೆ ಕಮ್ಮಿ ಮಾಡೋದೈತೆ. ಆಮೇಲೆ ನೋಡಿಲಿ ವೈರೇ ಹಾಕಿಲ್ಲ. ಅಲ್ಲ ಕಮ್ಮಿ ಮಾಡೋದು ಕಮ್ಮಿ ಮಾಡೋದೈತೆ ಅಂದ್ರೆ ವೈರೇ ಹಾಕಿಲ್ಲ ಕಣ್ರಿ. ನಾನು ಈಗ ತಾನೇ ಬಿಚ್ಚುತ್ತಿದ್ದೀನಿ ನೋಡಿ. ನಾನು ಯಾವಾಗಲೂ ಒಂದ್ಸಲಿ ಇದೇನು ಬಟನ್ ಇಲ್ವಲ್ಲ ಆನ್ ಮಾಡಲೇ. ನನ್ನ ತಮ್ಮ ಹೇಳಲೇ ಗೈಸ್, ನಗಾಡ್ತವನೆ. ತಡಿ ಹೇಳ್ಬೇಡ ಅನ್ನಂಗೆ. ನಾನು ನೋಡ್ಲಿಲ್ಲ, ಕೆಳಗಡೆ ಬಿಚ್ಚಿದ್ದ. ಅದೆಲ್ಲ ರೇಗ್ಸೋದು ಕಣಮ್ಮ ಅಮ್ಮಂದಿರ್ಗೆ ಮಕ್ಕಳು. ಕರೆಕ್ಟ್ ಆಯ್ತಾ? ಜಾಸ್ತಿ ಬೇಡ, ಕಡಿಮೆನೇ ಕೊಡಿ. ಅದು ಹಸ್ಬೇಕಾಯ್ತು ಮುಂದೆ ಒಳಗಿತ್ತ ನೀರೆಲ್ಲ ತುಂಬಿಕೊಂಡು ನೀರು ಹಾಕೋದು ನೀರು ಹಾಕೋದಕ್ಕೆ ನೀರು ಹಾಕ್ಬೇಕು ಅದಕ್ಕೆ. ನೀರು ತುಂಬಿಟ್ಟು ಈ ಪ್ರೆಸ್ ಮಾಡಿದ್ರೆ ಇಲ್ಲಿ ನೀರು ಹಾರುತ್ತೆ. ಆಮೇಲೆ ಹಿಂಗೆ ಹಾಕೊಂಡು ಚೆನ್ನಾಯ್ತು. ಇವನು ಇದ್ರೊಳಗೆ ರಂಗೋಲಿ ತುಂಬಿಟ್ಟು ಹಾಳು ಮಾಡ್ಬಿಡ. ರಂಗೋಲಿ ತುಂಬಿಟ್ಟ. ಅಲ್ಲ ಅವ್ನು ಶೋಕಿ ನೋಡ್ರಿ, ನೀವೇ ನೋಡಿ ಅವ್ನು ಶೋಕಿನ. ಸೌಂಡ್ ಎಲ್ಲಿ ಬರ್ತೈತೆ ಏನು ಹಾಕೊಂಡವನೆ ಅಂತ. ಇಲ್ಲೆಲ್ಲ ಮಾಡಿಕೋ ಅದಕ್ಕೆ ಚಾಕ್ಲೇಟ್ ಎಲ್ಲ ಮಾಡಿಕವನು ನಿತುನೆಯ. ನೋಡಿ ಅಮ್ಮ ಚೆನ್ನಾಗಿ ಐರನ್ ಮಾಡ್ತಾರೆ ಗೈಸ್. ನನಗೆ ಭಯ ಐರನ್ ಮಾಡೋಕ್ಕೆ, ಸುಟ್ಬಿಡ್ತೀನಿ, ಸೀಸ್ಬಿಡ್ತೀನಿ, ಅದೇನದು ಸುಟ್ಟೋಗ್ಬಿಡುತ್ತೆ ಅಂತ. ಅದು ಕ್ಲೀನಾಗಿ ಐರನ್ ಮಾಡಿಕೊಡ್ತಿದ್ದಾರೆ ಇವಾಗ. ನಂದು ಯಾಕೋ ಹೊರಕೆ ಆಯ್ತಲ್ಲ. ಹ್ಞೂ 248. ಇಲ್ಲಿ ಜಾಸ್ತಿ ತೋರಿಸ್ತೈತೆ, ಕೆಳಗಡೆ ಮಂದಾಗಿರೋದು ಇರಬೇಕು ಚೆನ್ನಾಗಿ. ಇಲ್ಲ ಕಡಿಮೆ ತೋರಿಸ್ತೈತೆ. ಆಫರ್ ಇದ್ದಾಗ ನಾನು ಬುಕ್ ಮಾಡಿದ್ದು ಕಡಿಮೆಗೆ ಬಿದ್ದಿತ್ತು. ಇನ್ನೂ ಹಂಗೆ ಆಫರ್ ಇದ್ದಾಗ ತೊಗೊಂಡಿದ್ದಲ್ವೇನೋ, ಅದಕ್ಕೆ ಕಡಿಮೆಗೆ ಬೇಕು ಅಂತಿದ್ದಾರೆ. ನಾನಾಗಿರೋ ಐರನ್ನೇ ಮಾಡ್ತಿರ್ಲಿಲ್ಲ. ಯಾಕೆ ಅದೇ ಪಂಚೆ ಮಾಡಿದ್ಯಾ ಹಾಕ್ಲಾ ಐರನ್ ಮಾಡಿರೋದೆಲ್ಲ. ನಮ್ಮನೆ ಲೈಟ್ ಬಿಲ್ ಎಷ್ಟು ಬಂದಿದೆ ಅಂದರೆ ಮಿನಿಮಮ್ 1,000 ಅಲ್ಲ, 1,222 ರೂಪಾಯಿ ಬಂದಿದೆ. ಎಕ್ಸ್ಟ್ರಾ 400 ರೂಪಾಯಿಗೆ ನಾನು ಏನೂ ಮಾಡೇ ಇಲ್ಲ ಗೈಸ್. ನಾನು ಎರಡನ್ನೂ ಯೂಸ್ ಮಾಡೇ ಇಲ್ಲ. ನಮ್ಮನೆಯವ್ರು ಪ್ರತಿ ಸಲ ಬೈತಾರೆ, ನಾನು ಏನೂ ಅದರ ಯೂಸ್ ಮಾಡಿಲ್ಲ. ಮುದ್ದು ಏನು ಗೊತ್ತಾ, ಫ್ರಿಜ್ಜು, ಮಿಕ್ಸಿ, ಆಮೇಲೆ ಇದು ನಮ್ಮದು ಡೀಸರು, ಅವೆಲ್ಲ ಒಂದೇ ಸಲ ಆನ್ ಮಾಡಿಬಿಟ್ರೆ ಟಿವಿ ಎಲ್ಲ ಒಂದು ಎಕ್ಸ್ಟ್ರಾ ಲೋಡ್ ಅಂತ ಆಗ್ತದೆ ಪೆನಾಲ್ಟಿ. ಅದೇ 400 ರೂಪಾಯಿ ಬೇಕಿಲ್ಲ ಅಂದ್ರೆ 800 ರೂಪಾಯಿ ಬಂದಿರೋದು. ಏನ್ ನೋಡ್ತಾರೆ ಅಲ್ಲಿ? ಅಲ್ಲಿ ನೋಡಪ್ಪ, ನಂಗೂ ಕೊಡಪ್ಪ ತಿನ್ನಕ್ಕೆ ಅಂತ. ಗಲೀಜ್ ಮಾಡ್ಕೊಂಡು ಗೊತ್ತಿದ್ಯಾ? ನಾಳೆ ಇದಕ್ಕೆ ಹೋಯ್ತಿರೋದು ಮುದ್ದು. ಟ್ರೈನಲ್ಲಿ ಹೋಯ್ತಿರೋದು. ಕೊಡಬೇಡಿ ಅದೆಲ್ಲನೂ ಆಳು ಮುಳುನ. ನೀವು ತಿನ್ನಬೇಡಿ. ಕೊಡಿಲಿ ಒಂದ ಕೊಡಿ. ನನ್ನ ತಮ್ಮಂಗೆ ಪ್ಯಾಂಪರ್ಸ್ ತಗೋಬಾ ಅಂತ ನಾನು ಹೇಳಿದ್ದೆ. ಏನಾಯ್ತು ನೀತು? ಪ್ಯಾಂಪರ್ಸ್ ತಗೋಬಾ ಅಂತ ಅಂದಿದ್ಕೆ ಹೇಳು ಇವಾಗ. ಗೈಸ್ ಅಪೋಲೋಗೆ ಹೋಗೋನೆ, ಅಲ್ಲಿ ಮಕ್ಳಿಗೆ ಹಾಕೊಳ್ಳೋ ಪ್ಯಾಂಪರ್ಸ್ XXL ಕೊಡಿ ಅಂತ ಕೇಳಿದ್ದಾನೆ. ಅವರು ದೊಡ್ಡದು ಕೊಟ್ಬಿಟ್ಟು ಎಷ್ಟು ಹೇಳಿದ್ರು ಅಮೌಂಟು? 1,200. ಎರಡೆರಡು ತಗೋಬ ಅಂತ ನಾನು ಹೇಳಿದ್ರೆ ಇವನು ದೊಡ್ಡ ತವ್ರ 1,200 ಹೇಳ್ತಾರಂಗೇನೆ. ರಿಟರ್ನ್ ಮಾಡಿದ್ರೆ ಏನಂತೆ ಮತ್ತೆ ವಾಪಸ್ಸು ಬೇಡ ಅಂದ. ಆಮೇಲೆ ಅಮ್ಮ ಮತ್ತೆ ನನ್ ಕಡೆ ಬರೀ ಎರಡೆರಡು ಅಣ್ಣ 46 ಪೀಸ್ ಐತೆ ತಗೋಣ, ಏನಾಗಲ್ಲ ಮಕ್ಳಿಗೆ ತಾಳಣ್ಣ. ಮಕ್ಳು ಅಲ್ಲೇ ನಾಕ್ ಕೊಡ್ತಾರೆ, ಬೇಡ ನೀನೇ ಮಾಡಿಕ ಸಾಕು, ನಂಗೆ ಗಡ್ಡೆ ಕೊಡು ಅಂತ ನೋಡು. ಸಿಲ್ಕ್ನಿ ಇಷ್ಟೊಟ್ಟಿಗೆ ಐರನ್ ಮಾಡೈತೆ ಅಂದ್ರೆ ಇನ್ ಯಾವ್ದೇ ನೋಡಿ ಗಾಯ್ಸ್, ನಮ್ಮ ಎಷ್ಟು ಚೆನ್ನಾಗಿ ಐರನ್ ಮಾಡ್ಬಿಟ್ಟಿದ್ರೆ. ನಮ್ಮನೆಯವ್ರ ಬಟ್ಟೆ ಸುಟ್ಟೋಯ್ತೈತೆ. ಆಫ್ ಮಾಡೋದು ಆನ್ ಮಾಡೋದು ಮಾಡಿ ಮಾಡಿ ಐರನ್ ಮಾಡಿರೋದು. ಯಾಕಂದ್ರೆ ಇದು ಸಿಲ್ಕ್ ಬಟ್ಟೆ ಏನಾಗ್ಬಿಡುತ್ತೆ ಅಂದ್ರೆ ಸುಟ್ಟೋಗ್ಬಿಡುತ್ತೆ ಅಂತ. ಸ್ವೆಟರ್ ಹಾಕೊಂಡು ಮನೆ ಕತಾನ ಶೆಕೆಲಿ.
ಆ ಕೆಳಗಡೆ ಖಾಲಿ ಜಾಗ ಐತ್ ಗೊತ್ತಾ, ಹ್ಮ್ ಒಂದ್ ಟೆಂಟ್ ಹಾಕೊಟ್ಬಿಡ್ರಿ, ಐರನ್ ಬಾಕ್ಸ್ ಸಿಕ್ಕಿ ಡೈಲಿ ಐರನ್ ಮಾಡುತ್ ನಮ್ಮ ಮಮ್ಮಿ ಇಲ್ಲೇ. ಅಮ್ಮ ನಿಂಗೆ ಯಾಕೆ ತಾತಿರೋದು ನೋಡು. ಬೇಗ ಬಟ್ಟೆಗೆ ನುಡ್ಕೈಸ್ತೀವಿ. ಇವನ್ಗೋಸ್ಕರನೇ ಇಲ್ಲಿವರೆಗೂ ಇವಂದೇ ವೇಟ್ ಮಾಡ್ತಿದ್ದು. ನೀನ್ ಯಾವ್ದಾರ ನೋಡಿ ಹಾಕೊಳ್ಳಲ್ಲ ಗೈಸ್, ಯಾವ್ದಾರ ಹಾಕೋ. ಆಮೇಲೆ ಹಾಕೊಂಡಾಗ ಏನಂತ ಗೊತ್ತಾ, ಇದು ಚೆನ್ನಾಗಿತ್ತು ನನಗೆ, ಯಾವ್ದೋ ಕೊಡೋ 2 ಮಾಡುತ್ತೀನಿ. ಇವಾಗ ಸುಸ್ತಾಗ್ಬಿಟ್ಟಿದ್ವಿ ಬೇಗ. ಅಲ್ಲಿ ಇದ್ ಬೇಡ ಅದ್ ಬೇಡ ಬಿಡು, ಅಲ್ಲೇ ಹೇಳೋ ಮಾಡ್ತಿದ್ಯಾ ಗೈಸ್? ಹಂಗೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗಿದ್ದೀವಿ, ಸ್ನಾನ ಮಾಡಿ. ಅಮ್ಮ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ, ನಮ್ಮನೆಯವ್ರು ಮಾಡ್ಕೋಬೇಕು, ಲಾಸ್ಟಲ್ಲಿ ಮಾಡ್ಕೋತೀನಿ ಅಂತ ಹೇಳಿದರು. ಟಿಫನ್ ಆಗಿದೆ, ಪಲಾವ್ ಮಾಡಿದ್ದೀನಿ, ತರಕಾರಿದು ಎಲ್ಲ ರೆಡಿಯಾಗಿ ಹೋಗಿ ಹೊರಡಬೇಕು. 8 ಗಂಟೆ ಅಷ್ಟೊತ್ತಿಗೆ ಹೊರಡಿ ಅಂತ ಹೇಳಿದರು. ನಾನು ಇವಾಗ 7 ಗಂಟೆ, ಇವಾಗ ಕರೆಕ್ಟಾಗಿ 7 ಗಂಟೆ ಗೈಸ್ ರೆಡಿ ಆಗಿದ್ದೀನಿ. ಇವಾಗ ಹೊರಡೋದೇ, ಇನ್ನೇನು ತಿಂದ್ಬಿಟ್ಟು 8 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿ ಇರ್ತೀವಿ ಅಂತ ಅನಿಸುತ್ತೆ. ನಮ್ಮನೆಯವ್ರು ಒಬ್ಬರೇ ಇವಾಗಿರೋದು. ನಮ್ಮ ದಿವ ರೆಡಿ ಆಗಿದ್ದಾನೆ, ನಮ್ಮ ಖುಷಿ ಎಲ್ಲ ಜುಟ್ಟು ಹಾಕೊಂಡು ಎಲ್ಲ ರೆಡಿ ಆಗಿದ್ದೀವಿ ಗೈಸ್. ಇವಾಗ ಹೋಗೋದೆ ತಿರುಪತಿಗೆ, ಎಲ್ಲ ಒಳ್ಳೆಯದಾಗಿ ಬರೋಣ ಸೇಫಾಗಿ ಗೈಸ್. ಎಲ್ಲನೂ ಮಾಡ್ಕೊಂಡಿದ್ದೀನಿ, ಅಂದರೆ ಕೈ ಬಳೆ ಹಾಕೊಬರೋದೇ ಮಾಡ್ಕೊಂಡು ಅಲ್ಲೇ ಎಲ್ಲರೂ ಓದಕ್ಕೆ ತಗೋಬೇಕು. ನಮ್ಮಮ್ಮ ಬೈತಾ ಇದ್ದಾರೆ ಬಾಗಿಲಿಗೆ ಹಾಕೊಂಬಂದಿಲ್ವಲ್ಲ ಅದಕ್ಕೆ. ನಮ್ಮ ದಿವ ಮುಂದೆ ಹೋಗ್ಬೇಕಾಯ್ತು, ಇಲ್ಲೇ ಕೂತಿದ್ದಾನೆ ನೀತು ಪಕ್ಕ. ಟೈಮ್ ಬಂದ್ಬಿಟ್ಟು 8:30 ಗೈಸ್, 8:30 ಇವಾಗ ಮನೆ ಬಿಟ್ಟಿದ್ದೀವಿ. ಎಷ್ಟೊತ್ತಿಗೂ ಹೋಗ್ತೀವೋ ಏನೋ ಗೊತ್ತಿಲ್ಲ. ಗೈಸ್ ಟ್ರೈನ್ ಹತ್ಬಿಟ್ಟು ಕೂತ್ಕೊಂಡಿದ್ದೀವಿ. ನಮ್ಮನೆಯವರು ಯಪ್ಪ ನಾನು ಬುಕ್ ಆಗೈತೆ, ಆಮೇಲಿಂದ ತುಂಬ ರಶ್ಶು, ತುಂಬ ಜನ ಹೊರಟಿದ್ದಾರೆ ಇವತ್ತು. ಹಿಂದೆ ಎಲ್ಲ ನಾನು ಎಷ್ಟು ಹೇಳಿದ್ದೀನಿ ಗೊತ್ತಾ ಗೈಸ್ ಇವ್ರಿಗೆ, ಬುಕ್ ಮಾಡಿ ಟ್ರೈನ, ಆಮೇಲೆ ಸೀಟ್ ಇಲ್ಲ ನಂಗೆ ಸುಮ್ಮನೆ ಅಂತಿರಲ್ಲ ಹಂಗೆ ಅಂತೆಲ್ಲ ಹೇಳಿದ್ದೆ. ನಮ್ಮನೆಯವರು ಲಾಸ್ಟ್ ಸೀಟ್ ಹುಡ್ಕೊಂಡು ಕೂತಿದ್ದಾರೆ. ಇಲ್ಲೆಲ್ಲರೂ ಕೂತಿದ್ದೀವಿ ಗೈಸ್. ನಮ್ಮ ಖುಷಿ, ನನ್ನ ತಮ್ಮ, ನಮ್ಮ ನೀತು ಅಣ್ಣ, ಮತ್ತು ನಮ್ಮ ದಿವ, ನಮ್ಮನೆಯವರು ಹೊರಗಡೆ ನಿಂತಿದ್ದಾರೆ ಗೈಸ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ತಿರುಪತಿಗೆ ಹೋಗಿ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಮತ್ತೆ ಮುಂದಿನ ವ್ಲಾಗ್ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರು, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಗೈಸ್. ಬಾಯ್ 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 ಮಾಡಿ, ಬಾಯ್ 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 ಮಾಡ ಮಾಡಿ ಇವಾಗ. ಬಾಯ್ ಮಾಡ, ಬಾಯ್ ಅಮ್ಮ, ಬಾಯ್ ಬಾಯ್ ಬಾಯ್.